ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಬಾರ ಚಾನಲ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಪ್ಲ್ಯಾಂಟ್ಗಳ ವೀಡಿಯೋ ಮಾಡ್ತಾಯಿದ್ದೀನಿ. ಗಿಡಗಳೆಲ್ಲ ಹೇಗಿದೆ ಅಂತ ನಿಮಗೆ ತೋರಿಸೋಣ ಅಂತ. ನೋಡಿ, ಲಾಸ್ಟ್ ಬ್ಲಾಗಲ್ಲಿ ನಾನು ತೋರಿಸಿದ್ದು ನಿಂಬೆಹಣ್ಣಿನ ಗಿಡ ಎಷ್ಟು ಪುಟ್ಟದಿತ್ತು. ಆವಾಗ ಚೆನ್ನಾಗಿ ಬೆಳ್ಕೊಂಡಿದ್ದೆ, ಚೆನ್ನಾಗಿ ಆಗ್ತಾಯಿದೆ ಕೂಡ. ನೋಡಿ, ದವನ ಗಿಡ ಕೂಡ ಚೆನ್ನಾಗಿ ಬೆಳ್ಕೊಂಡಿದ್ದೆ. ಸ್ವಲ್ಪ ಎಲ್ಲ ಕಟ್ ಮಾಡ್ತಾಯಿರ್ತೀನಿ ಹಾಗಾಗಿ ಸ್ವಲ್ಪ ಇನ್ನೂ ಹಾಗೆ ಅದೇ ಸೈಜಲ್ಲಿರೋ ಥರ ಕಾಣಿಸ್ತಾ ಇದೆ. ಆಮೇಲೆ ಮೊನ್ನೆ ಒಂದು ಬ್ಲಾಗಲ್ಲಿ ನಾನು ತೋರಿಸಿದೆ ಮಿಂಟ್ ಗ್ರೋಯಿಂಗ್ ಹ್ಯಾಕ್ಸ್ ಅಂತ ಹೇಳಿ. ನೋಡಿ, ಇದು ಚಿಕ್ಕದಾಗಿ ಇದು ಬರ್ತಾ ಇದೆ, ಎಲೆಗಳೆಲ್ಲ ಚಿಕ್ಕದಾಗಿ ಬರ್ತಾ ಇದೆ ಎಲೆಗಳು, ನೋಡಿರಬಹುದು. ಸೊ ನಾವು ಯಾವುದೇ ಗಿಡಗಳನ್ನು ಹಾಕ್ಲಿಕ್ಕಿಂತ ಮುಂಚೆ, ಅದು ಎಕ್ಸ್ಪೆಷಲಿ ಈ ಥರ ಮಿಂಟೆಲ್ಲ ಹಾಕ್ಲಿಕ್ಕಿಂತ ಮುಂಚೆ ಒಂದು ದಿನ ನೈಟ್ ಪೂರ್ತಿ ಅದನ್ನು ನೀರಲ್ಲಿ ಇಡಬೇಕು. ಆ ಸ್ಟಿಕ್ಗಳನ್ನ ನೀರಲ್ಲಿ ಇಟ್ಟು ನೆಕ್ಸ್ಟ್ ಡೇ ನಾವು ಮಣ್ಣಲ್ಲಿ ಹಾಕೋದ್ರಿಂದ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ನೋಡಿ, 3 ಡೇಸ್ ಏನೋ ಆಗಿದೆ ಅನಿಸುತ್ತೆ ಹಾಕಿ ಪುಟಾಣಿ ಎಲೆಗಳೆಲ್ಲ ಬಂದಿದೆ. ಮತ್ತು ಫ್ರೆಂಡ್ಸ್, ನಾನು ಲಾಸ್ಟ್ ಟೈಮ್ ನಿಮ್ಮ ಹತ್ರ ಹಂಚ್ಕೊಂಡಿದ್ದೆ. ನೋಡಿ, ಇದಿದೆ ಅಲ್ಲ, ಈ ಗಿಡ ಬಂದುಬಿಟ್ಟು ಮಸ್ಕ್ ಮೆಲನ್ ಬಳ್ಳಿ ಗಿಡ ಅಲ್ಲ, ಇದು ಬಳ್ಳಿ. ಸೊ ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ನಿಮಗೆ, ಹಾಗೆ ತಿಂದು ಹಾಕಿರೋವಂಥ ಬೀಜಗಳಲ್ಲಿ ಸುಮಾರು ಮಸ್ಕ್ ಮೆಲನ್ ಗಿಡಗಳೆಲ್ಲ ಹುಟ್ಟಿದೆ ಅಂತೇಳಿ. ನೋಡಿ, ಅದರಲ್ಲಿ ಹುಟ್ಟಿರೋದ್ರಲ್ಲಿ 1-2 ಬಳ್ಳಿಗಳು ತುಂಬ ಚೆನ್ನಾಗಿ ಬಂದಿದೆ. ಇದೊಂದು ಬಳ್ಳಿ, ಓಕೆನಾ. ಇನ್ನೊಂದು ಬಳ್ಳಿ ನೋಡಿ, ಆಗಲೇ ಹೂ ಕೂಡ ಬಿಟ್ಟಿದೆ, ನೋಡ್ತಾ ಇದ್ದೀರಲ್ಲ, ಹೂ ಕೂಡ ಬಿಟ್ಟಿದೆ. ಇದು ಕಾಯಿ ಬಿಟ್ಟಾಗ ಮತ್ತೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಆ ವಿಡಿಯೋ ಎಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಹೂ ಕೂಡ ಬಿಟ್ಟಿದೆ. ನನಗೆ ಇವತ್ತು ನೋಡಿಬಿಟ್ಟು ಖುಷಿಯಾಗೋಯ್ತು, ಪಾಟಲ್ಲಿ ಈ ಥರ ಚೆನ್ನಾಗಿ ಬೆಳೆದಿದೆ ಅಲ್ಲ ಅಂತ ಹೇಳಿ. ಸೊ ಇದು ಮತ್ತೆ ಪುನಃ ಕಾಯಿ ಆದಾಗ ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತೀನಿ. ನೋಡಿ, ಲಿಲ್ಲಿ ಪ್ಲ್ಯಾಂಟ್ ಕೂಡ ದೊಡ್ಡದಾಗಿದೆ. ಎಷ್ಟು ದೊಡ್ಡದಾಗಿದೆ ಲಿಲ್ಲಿ ಪ್ಲ್ಯಾಂಟ್, ಲೀವ್ಸ್ ಎಲ್ಲ ಎಷ್ಟು ದೊಡ್ಡದಾಗಿದೆ, ಓಕೆನಾ. ಮತ್ತು ಇಲ್ಲಿ ನೋಡಿ, ಇದು ಬಂದುಬಿಟ್ಟು ನಾನು ಒಂದು ವಿಡಿಯೋ ಹಾಕಿದ್ದೀನಲ್ವ, ಒಂದು ಶಾರ್ಟ್ ಮಾಡಿ ಹಾಕಿದ್ದೀನಿ ಇದಕ್ಕೆ. ಇದು ಕೂಡ ನಾನು ಹಾಗೆ ಮನೆಯಲ್ಲಿ ತಿಂದಿರೋವಂಥ ಪೈನಾಪಲ್ನ ಅದು ಹಾಗೆ ಇಟ್ಟಿರೋದು. ನಾನು ಒಂದು ಕಪ್ಪಲ್ಲಿ ಇಟ್ಟಿದ್ದೀನಿ ಅಷ್ಟೇ. ನೋಡಿ, ಒಂದು ಕಪ್ಪಲ್ಲಿ ಇಟ್ಟಿರೋದು, ಆ ಬೇರೆಲ್ಲ ಆಗಲೇ ಬಂದುಬಿಟ್ಟಿದೆ. ಅದನ್ನು ಇನ್ನೂ ಸ್ವಲ್ಪ ದಿನ ಆದಮೇಲೆ ಮಣ್ಣಿಗೆ ಹಾಕಿದ್ರೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಜಡೆ ಪ್ಲ್ಯಾಂಟ್ ಕೂಡ ಚೆನ್ನಾಗಿ ಬರ್ತಾಯಿದೆ. ಚೀನಾ ಡಾಲ್ ಕೂಡ ಚೆನ್ನಾಗಿ ಬರ್ತಾಯಿದೆ. ತುಳಸಿ ನೋಡಿ ಹೇಗೆ ಬೆಳೆದು ಎಷ್ಟು ಹತ್ರ ಬಂದಿದೆ, ತುಂಬ ಉದ್ದ ಆಗಿದೆ ತುಳಸಿ. ಮತ್ತು ದೊಡ್ಡ ಪತ್ರೆ ಕೂಡ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ, ಮತ್ತು ಈ ಪ್ಲ್ಯಾಂಟ್ ಯಾವುದು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಬಟ್ ನನಗೆ ಇನ್ನೂ ಆನ್ಸರೇ ಸಿಕ್ಕಿಲ್ಲ ಯಾವ ಪ್ಲ್ಯಾಂಟ್ ಅಂತ. ಬಟ್ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ನೋಡಿ, ಇದು ಆಯುರ್ವೇದಿಕ್ ಪ್ಲ್ಯಾಂಟ್ ಅನ್ನೋದು ತಿಳಿದಿದೆ, ಬಟ್ ಸ್ಪೆಸಿಫಿಕಲಿ ಯಾವ ರೀತಿ ಪ್ಲ್ಯಾಂಟ್ ಅನ್ನೋದು ಗೊತ್ತಿಲ್ಲ ಇನ್ನು. ಫ್ರೆಂಡ್ಸ್, ನಿಮಗೆ ಏನಾದರೂ ಗೊತ್ತಿದೆ ನಂಗೆ ಕಮೆಂಟ್ ಮಾಡಿ ಪ್ಲೀಸ್, ಓಕೆನಾ. ನೋಡಿ, ಇದು ಬಂದುಬಿಟ್ಟು ಕಾಫಿ ಪ್ಲ್ಯಾಂಟ್, ಇದು ಕಾಫಿ ಪ್ಲ್ಯಾಂಟ್, ಓಕೆನಾ. ಇದು ಬಂದುಬಿಟ್ಟು ಏಲಕ್ಕಿ ಗಿಡ. ನೋಡಿ, ಈ ಫೋಟೋಲ್ಲೂ ಕೂಡ ಮಸ್ಕ್ ಮೆಲನ್ ಗಿಡಗಳು ತುಂಬ ಬೆಳೆದಿದೆ, ಬಳ್ಳಿ. ಬಟ್ ಯಾವುದು ಉಳ್ಕೊಳ್ತಾ ಗೊತ್ತಿಲ್ಲ, ಬಟ್ ತುಂಬ ಬೆಳೆದಿದೆ. ಇದು ನೋಡಿ, ಕಾಡು ಬಸಳೆ. ಇದೆಲ್ಲ ವೀಡಿಯೋ ಮಾಡಿ ಇದರ ಬೆನಿಫಿಟ್ಸ್ ಏನು ಅಂತ ನಾನು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಮತ್ತು ಆ ವಿಡಿಯೋದಲ್ಲೆಲ್ಲ ಹಂಚ್ಕೊಂಡಿದ್ದೀನಿ ಫ್ರೆಂಡ್. ನೀವು ಬೇಕಾದರೆ ಹೋಗಿ ಆ ಬೆನಿಫಿಟ್ಸು ಅದೆಲ್ಲ ಏನಂತ ವಿಡಿಯೋ ವಾಚ್ ಮಾಡಿ ನೋಡಬಹುದು. ನೋಡಿ, ಇದು ದವನ ವೆರೈಟಿ ಅನ್ನಲ್ಲ, ಬಟ್ ಇದು ಸ್ವಲ್ಪ ಹಾಳಾಗಿದೆ. ಬಟ್ ಸ್ವಲ್ಪ ಇದೆಲ್ಲ ಸಿಕ್ಕತ್ತಲ್ಲ, ಪ್ಲ್ಯಾಂಟಿಂದು ಮೆಡಿಸಿನ್ಸ್ ಎಲ್ಲ ಹಾಕಿಬಿಟ್ಟು ಈಗ ಉಳಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ. ನೋಡಿ, ಮತ್ತು ನೋಡಿ, ಇದು ಇಂಡೋರ್ ಪ್ಲ್ಯಾಂಟ್, ಇದು ಕೂಡ ಸ್ವಲ್ಪ ಚೆನ್ನಾಗಿ ಬಂದಿದೆ, ಶುದ್ಧ ಆಗಿದೆ. ನೋಡಿ, ಇಂಡೋರ್ ಪ್ಲ್ಯಾಂಟ್ ಕೂಡ. ಸೊ ಫ್ರೆಂಡ್ಸ್, ದಿಸ್ ಈಸ್ ಮೈ ಸ್ಮಾಲ್ ಬಾಲ್ಕನಿ ಗಾರ್ಡನ್. ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇನ್ನು ಸುಮಾರು ಗಿಡಗಳನ್ನು ಹಾಕಬೇಕು ಅಂತ ಇದ್ದೀನಿ, ಬಟ್ ಸ್ಪೇಸ್ ಅಷ್ಟು ಸಾಕಾಗ್ತಾ ಇಲ್ಲ. ನನಗೆ ತುಂಬ ಪ್ಯಾಷನ್ ಇದೆ ಪ್ಲ್ಯಾಂಟಿಂಗ್, ಹೋಮ್ ಗಾರ್ಡನಿಂಗ್ ಎಲ್ಲ. ನೋಡಿ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಮತ್ತು ಇದು ಪ್ಲ್ಯಾಂಟಿಂಗ್, ಹೋಮ್ ಗಾರ್ಡನಿಂಗ್ ಎಲ್ಲ ಒಂದು ರೀತಿಯಾಗಿ ಫ್ರೆಂಡ್ಸ್ ಇದ್ದಂಗೆ ಆ್ಯಕ್ಚುಲಿ. ಇಟ್ ವಿಲ್ ಮೇಕ್ ಅಸ್ ಬಿ ಆ್ಯಕ್ಟಿವ್. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಗುತ್ತೆ ಈ ಕೆಲಸ ಎಲ್ಲ. ನೋಡಿ, ಚೆನ್ನಾಗೇ ನಿಂತ್ಕೊಂಡಿದೆ. ಸೊ ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಬಾರ.